ನಾವು ಧರಿಸಿ ಕೂತಿದ್ದೇನು ಶಾಶ್ವತ ಪರಿಹಾರಕ್ಕೆ. ಏನು 13 ಆಲ್ರೆಡಿ ಮಾಡಿದ್ದೀರಾ, 14ನೇದು ಆಗ್ಬಾರ್ದು. ಹಿಂದಿನ ದಿನದಲ್ಲಿ ತಿಂಗಳಿಗೊಂದು ಅಥವಾ ಆತರ 13 ಆಗಿತ್ತು. ಇತ್ತೀಚಿನಕ್ಕೆ ವಾರಕ್ಕೆ 7 ದಿನಕ್ಕೆ ಒಂದೊಂದು ಕಂಟಿನ್ಯೂ ಆಗ್ತದೆ. ಅದು ಆಗ್ಬಾರ್ದು. ಶಾಶ್ವತ ಪರಿಹಾರ ಕೊಡಬೇಕು. ಈಗಾಗಲೇ ಎಲ್ಲ ಗಣ್ಯರು ಹೇಳಿದ ಹಾಗೆ ಬೇಲಿ ರೈಲ್ವೆ ಕಂಬಿ ಹಾಕ್ಬೇಕು, ಅದು ಶಾಶ್ವತ ಪರಿಹಾರ ಆಗುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಾಗಿದೆ. ನಾವು ಕೇಳ್ತಿರೋದು ಇಷ್ಟೇನೆ, ಪಕ್ಕದ ರಾಜ್ಯದಲ್ಲಿ ಏನು ಆನೆ ತುಳಿತಕ್ಕೊಳಗಾಗಿತ್ತು, ನಮ್ಮ ಸರ್ಕಾರ 25 ಲಕ್ಷ ದುಡ್ಡು ಕೊಟ್ಟಿದೆ. ಅದಕ್ಕೆ ಯಾವುದೇ ತರದ್ದು ಆರ್ಡರ್ ಅಥವಾ ಯಾವ್ದು ಪ್ರತಿಭಟನೆಯೂ ಬೇಕಾಗಿಲ್ಲ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ. ಸರ್ಕಾರ ಏನು ವೈನಾಡಿನಲ್ಲಿ ಒಂದು ಆನೆ ತುಳಿತಕ್ಕೊಳಗಾಗಿದ್ದರು, ನಮ್ಮ ಕರ್ನಾಟಕದ ಆನೆ ಅದು, ಹಾಗಾಗಿ ನೀವು ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಹೇಳಿ 25 ಲಕ್ಷನ ಬಿಟ್ಟಿದೆ. ಸೊ ನಾವಿಲ್ಲಿ ಏನ್ ಕೇಳ್ತಾ ಇದೀವಿ, ನಾವು ಕೇಳ್ತಿರೋದು 50 ಲಕ್ಷ ಪರಿಹಾರ ಕೊಡಿ, ಒಂದು ಸರ್ಕಾರಿ ಜಾಬ್ ಕೊಡಿ ಅಂತ ಹೇಳಿ, ಒಂದು ಮನೆಗೆ ಸರ್ಕಾರಿ ಹುದ್ದೆ ಕೊಡಿ. ಸೊ ಹುದ್ದೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀರಾ, ಹಿಂದೆಲ್ಲೂ ಕೊಡ್ಲಿಲ್ಲ ಅಂತ ಹೇಳಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಅಥವಾ ಸಂಜೆವರೆಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ವಿ. ನಮ್ಮ ಜಿಲ್ಲಾಧಿಕಾರಿಯವರು ಚಿಕ್ಕಮಗಳೂರಿಂದ ಬರ್ಲಿಕ್ಕೆ ಬೆಳಗ್ಗೆ 8:30ಯಿಂದ 4:45ವರೆಗೆ ತಗೊಂಡಿದ್ದಾರೆ. ಸೊ ಅದು ಬಂದ್ಮೇಲೆ ಏನಾಯ್ತು, ನಮ್ಮ ಪ್ರತಿಭಟನೆ ಏನಾಯ್ತು, ನಮ್ಮ ಪ್ರತಿಭಟನೆಗೆ ಯಾವುದೇ ತರದ ಇಂಚಿತ್ತು ಬೆಲೆ ಕೊಡೋದೇನೆ ಅವ್ರು ಏನು ಅಂದ್ಕೊಂಡಿದ್ರು 20 ಲಕ್ಷದ ಚೆಕ್ ಬರಿಬೇಕು, ಅದೊಂದು 20 ಲಕ್ಷ ಆಲ್ರೆಡಿ ಬರ್ಕೊ ಬಂದಿದ್ರು, ಅದನ್ನ ಕೊಡಬೇಕು ಅಂತ ಹೇಳಿ ಪೊಲೀಸರ ಕೈಯಲ್ಲಿ ದೌರ್ಜನ್ಯನ ಮಾಡಿಸಿ, ದೌರ್ಜನ್ಯದಿಂದ ಆ ಬಾಡಿನ ಎತ್ಕೊಂಡು ಹೋಗಿ ಈಗ ಶಾಸಕರ ಸಮ್ಮುಖದಲ್ಲೇನೆ ಶಾಸಕರು ನಿಂತ್ಕೊಂಡು ಲಾಠಿ ಚಾರ್ಜ್ ಮಾಡಿಸಿದ್ರು. ಆ ಕಲ್ಲು ಎಲ್ಲಿಂದ ಬಂತು? ಕಲ್ಲು ಯಾರು ಹೊಡಿಲೇ ಇಲ್ಲ. ನಾವು ಎಲ್ಲ ಅಲ್ಲಿ ಕಣ್ಣಾರೆ ಕಂಡವರು, ನೀವೇ ಮಾಧ್ಯಮ ಚಿತ್ರೀಕರಣನೂ ಇದೆ, ಎಲ್ಲದೂ ಇದೆ. ಯಾರಿಗೋ ಕಲ್ಲು ಬಿತ್ತು ಅಂತ ಹೇಳಿ ಯಾರು ಹೊಡೆದ್ರು ಗೊತ್ತಿಲ್ಲ, ಅದು ಪೊಲೀಸರೇ ಹೊಡೆದ್ರು ಅಥವಾ ನಿಮ್ಗೊಂದು ರೀಸನ್ ಬೇಕಿತ್ತು. ಬಾಡಿ ತಗೊಂಡು ಹೋದ್ರಿ, ಅದಾದ್ಮೇಲೆ ಲಾಠಿ ಚಾರ್ಜ್ ಶುರು ಮಾಡಿದ್ರು. ಅಮಾಯಕ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವಾಗಲೂ ಶಾಸಕರು ಅಲ್ಲೇ ಇದ್ರು, ನೋಡ್ತಾನೆ ಇದ್ರು. ಆಮೇಲೆ ಶಾಸಕರು ಹೋಗಿ ಒಂದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಗೇನು ಪ್ರತಿಭಟನೆ ಇದೆ ಆ ಪ್ರತಿಭಟನೆಯನ್ನ ದಿಕ್ಕು ತಪ್ಪಿಸೋದೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಈ ಗಲಭೆ ಆಗಕ್ಕೆ ಕಾರಣ ಬಿಜೆಪಿಯಲ್ಲೇ 2 ಬಣ ಇದೆ, ಅವರು ಮಾಡ್ಕೊಂಡಿರೋದು ಅಂತ ಹೇಳಿ. ಬಿಜೆಪಿ ಯಾವುದು ಬಣ ಇಲ್ಲ, ನಿನ್ನೆ ಇದ್ದಿದ್ದು ಒಂದೇ ಬಣ, ಅದು ರೈತರ ಬಣ. ಯಾವ ಬಣನೂ ಇರಲಿಲ್ಲ. ಅಲ್ಲಿ ನೀವು ದಿಕ್ಕು ತಪ್ಪಿಸುವ ದಾರಿ ಮಾಡಬೇಡಿ, ನಮ್ಮನ್ನ ರೈತರನ್ನ, ಅಮಾಯಕ ರೈತರನ್ನ ಕಡೆಗಣಿಸಬೇಡಿ. ನಿಮ್ಮ ದೌರ್ಜನ್ಯವನ್ನ ರೈತರ ಮೇಲೆ ತೋರಿಸಿದ್ದೀರಾ. ಅದೇ ರೀತಿ ನಿನ್ನೆ ಕರ್ಕೊಂಡೋಗಿ ಯಾರಿಗೆ ಏನು 7-8 ಜನಕ್ಕೆ ಆಲ್ರೆಡಿ ಹೆಸರು ಇದೆ, FIR ಅಲ್ಲಿ ಹಾಕಿದ್ದೀರಾ. ಆ FIR ಅಲ್ಲಿ ಯಾರ್ಯಾರ ಹೆಸರು ಇದೆ ಅವರೆಲ್ಲ ಪ್ರತಿಭಟನೆ ಮಾಡುವಾಗ ಜೋರಾಗಿ ಮೈಕ್ ಇಟ್ಕೊಂಡು ಕೂಗಿದವ್ರ ಹೆಸರು ಬಿಟ್ರೆ ಬೇರೆ ಯಾರು ಇಲ್ಲ. ಅವರಲ್ಲಿ ಏನ್ ಹಾಕಿದ್ದೀರಾ, 8 ಜನ ಪೊಲೀಸ್ನವರಿಗೆ ರಕ್ತ ಬರುವ ಹಾಗೆ ಅವರು ಹೊಡೆದಿದ್ದಾರೆ ಅಂತ. ಅವರು ನಿಮ್ಮ ಮಾಧ್ಯಮದ ಚಿತ್ರೀಕರಣ ಇದೆ, ಅದರಲ್ಲೇ ಪರಿಶೀಲನೆ ಮಾಡಿ ಅವರು ಕೊನೆಯವರೆಗೂ ನೀವು ಜೀಪ್ ಹತ್ತಿಸ್ಕೊಳ್ಳೋವರೆಗೇನು ಅವರು ಅಲ್ಲೇನೆ ಮೈಕ್ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಯಾರ ಹತ್ರ ಕಲ್ಲು ಇರ್ಲಿಲ್ಲ, ಯಾರ ಹತ್ರ ದೊಣ್ಣೆ ಇರ್ಲಿಲ್ಲ, ನಿಮ್ಮ ಹತ್ರನೇ ದೊಣ್ಣೆ ಇದ್ದಿದ್ದು. ನಮ್ಮ ಪ್ರತಿಭಟನೆಗಾರರಿಗೆ ಅವರಿಗೆ ಮುಖಕ್ಕೆ ಮತ್ತೆ ಇದಕ್ಕೆ ನೀವೇ ಹೊಡೆದಿದ್ದೀರಾ. ಮತ್ತೆ ಆಮೇಲೆ ಒಬ್ರು ಲೇಡಿನ ತಳ್ಳಿ, ನಿಮ್ಮ ಪೊಲೀಸರೇ ತಳ್ಳಿ ಅವ್ರನ್ನ ಕಾಲನ್ನ ಫ್ರಾಕ್ಚರ್ ಮಾಡಲಿಕ್ಕೆ, ಕಾಲಿಗೆ ಪೆಟ್ ಮಾಡುವಂತೆ ಮಾಡಿದ್ದೀರಾ ನೀವು. ಈ ತರ ದೌರ್ಜನ್ಯನ್ನ, ಈ ತರ ದಿಕ್ಕು ತಪ್ಪಿಸುವ ಇದನ್ನ ಮಾಡಬೇಡಿ. ನಮ್ಮ ರೈತರ ಮೇಲೆ, ನಮ್ಮ ಹೋರಾಟಗಾರರ ಮೇಲೆ ಏನು ಆಲ್ರೆಡಿ FIR ಏನು ರಿಜಿಸ್ಟರ್ ಮಾಡಿದ್ದೀರಾ, ಕೂಡಲೇ ನಿಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿ ನಮ್ಮ ಯಾವುದೇ ಹೋರಾಟಗಾರನ ಬಂಧಿಸಿದ್ದೇ ಆಗಿದ್ದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಅದನ್ನು ಆ ತಪ್ಪನ್ನ ನಮ್ಮ ಮಲೆನಾಡಿಗಿರ ಇದನ್ನ ಕೆರಳಿಸಬೇಡಿ. ನೀವು ಇವತ್ತೇನು FIR ಹಾಕಿದ ಯಾರನ್ನೂ ಕೂಡ ನೀವು ಬಂಧಿಸಬಾರದು. ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಆ FIR ಯಾವ ತರ ಕ್ಲೋಸ್ ಮಾಡಬೇಕು ಅದನ್ನ ಕ್ಲೋಸ್ ಮಾಡಿ ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. 2 ಮಾತಾಡಲಿಕ್ಕೆ ಅವಕಾಶ ಕೊಡಿಸ್ತೇನೆ.